ಏಪ್ರಿಲ್ 28 ರಾಜಸ್ಥಾನದ ಜೈಪುರ್ನಲ್ಲಿರೋ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಭಾರತೀಯ ಕ್ರಿಕೆಟ್ನ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಯಾವಾಗಲೂ ಸೀರಿಯಸ್ ಆಗೇ ಇರೋಂಥ ಕ್ರಿಕೆಟ್ನ ವಾಲ್ ರಾಹುಲ್ ದ್ರಾವಿಡ್ ಮಕ್ಕಳ ಥರ ಖುಷಿಯಿಂದ ಕುಣಿದಾಡಿದ್ರು. ಮತ್ತೊಂದು ಕಡೆ ವಿಶ್ವಶ್ರೇಷ್ಠ ಬ್ಯಾಟರ್ಗಳ ನಿದ್ದೆಗೆಡಿಸಿದ್ದಂಥ ಬೌಲರ್ ಇಶಾಂತ್ ಶರ್ಮಾ, ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್, ಇದೇ ಮೊದಲ ಬಾರಿಗೆ IPL ಆಡ್ತಿದ್ದಂಥ ಅಫ್ಘಾನಿಸ್ತಾನ್ನ ಕರೀಂ ಜನ್ನತ್ ಅವರ ಬೆವರು ಇಳಿದು ಹೋಯಿತು. ಯಾಕೆ ಅಂತ ಹೇಳಿದ್ರೆ 14 ವರ್ಷ 32 ದಿನಗಳ ಪ್ರಾಯದ ಹುಡುಗನ ಬ್ಯಾಟಿಂಗ್ ವೈಭವದ ವಿರಾಟ್ ವಿಶ್ವರೂಪ ದರ್ಶನ. ವೈಭವ್ ಸೂರ್ಯವಂಶಿ ಈಗ ಭಾರತೀಯ ಕ್ರಿಕೆಟ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. 14 ವರ್ಷದ ಈ ಹುಡುಗ ಮಾಡಿದ ದಾಖಲೆಗಳು ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ರೆಕಾರ್ಡ್ಗಳ ನಿರ್ಮಾಣ ಆಗಿದೆ. ಅತಿ ವೇಗದ ಶತಕವನ್ನು T20 ಕ್ರಿಕೆಟಲ್ಲಿ ಹೊಡೆದ ಭಾರತದ ಮೊದಲ ಬ್ಯಾಟರ್. ಈ ದಾಖಲೆ ಈ ಮುಂಚೆ ಯೂಸುಫ್ ಪಠಾಣ್ ಅವರ ಹೆಸರಲ್ಲಿತ್ತು. ಇನ್ನು ಭಾರತದ T20 ಪ್ರೀಮಿಯರ್ ಲೀಗಲ್ಲಿ ಕ್ರಿಸ್ ಗೇಲ್ ನಂತರದ ಸ್ಥಾನದಲ್ಲಿ ಕೇವಲ 35 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದ ಮೊದಲ ಭಾರತೀಯ ಬ್ಯಾಟರ್ ಅನ್ನೋ ಹೆಗ್ಗಳಿಕೆಗೆ ವೈಭವ್ ಸೂರ್ಯವಂಶಿ ಪಾತ್ರರಾಗ್ತಾರೆ. ಇನ್ನು T20 ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಲ್ಲೇ ಸೆಂಚುರಿ ಹೊಡೆದಂಥ ಏಕೈಕ ಬ್ಯಾಟರ್ ವೈಭವ್ ಸೂರ್ಯವಂಶಿ. ಇನ್ನು T20 ಕ್ರಿಕೆಟಲ್ಲಿ ಅತಿ ವೇಗದ ಅರ್ಧಶತಕ ಹೊಡೆದ ಅತಿ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಕೂಡ ವೈಭವ್ ಸೂರ್ಯವಂಶಿ ಪಾತ್ರ ಆಗ್ತಾರೆ. ಇನ್ನು ಒಂದು ಇನ್ನಿಂಗ್ಸಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಹೊಡೆದಂಥ ದಾಖಲೆಯನ್ನು ವೈಭವ್ ಸೂರ್ಯವಂಶಿ ಮಾಡ್ತಾರೆ. ಮುರಳಿ ವಿಜಯ್ ಕೂಡ 11 ಸಿಕ್ಸರ್ಗಳನ್ನು ಹೊಡೆದಿದ್ರು. ವೈಭವ್ ಸೂರ್ಯವಂಶಿ ಕೂಡ ಗುಜರಾತ್ ವಿರುದ್ಧ ಒಂದೇ ಇನ್ನಿಂಗ್ಸಲ್ಲಿ 11 ಸಿಕ್ಸ್ಗಳನ್ನು ಹೊಡಿತಾರೆ. ಇನ್ನು ಅತಿ ಕಿರಿಯ ವಯಸ್ಸಲ್ಲೇ IPL ಆಡಿದಂಥ ಬ್ಯಾಟರ್ ಅನ್ನೋ ಹೆಗ್ಗಳಿಕೆ. ಇನ್ನು T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಮೊದಲ ಮ್ಯಾಚ್ನ ಮೊದಲ ಬಾಲಲ್ಲೇ 6 ಹೊಡೆದ ಅತಿ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇನ್ನು T20 ಕ್ರಿಕೆಟಲ್ಲಿ ಹಾಫ್ ಸೆಂಚುರಿ ಹಾಗೆ ಸೆಂಚುರಿ ಹೊಡೆದ ಅತಿ ಕಿರಿಯ ಬ್ಯಾಟರ್ ಅನ್ನೋ ಹೆಗ್ಗಳಿಕೆ. ಇನ್ನು ಒಂದೇ ಓವರ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಹೊಡೆದಂಥ ಅತಿ ಕಿರಿಯ ಬ್ಯಾಟರ್ ಕರೀಂ ಜನ್ನತ್ ಅವರ ಓವರಲ್ಲಿ ಬರೋಬ್ಬರಿ 30 ರನ್ಗಳನ್ನು ವೈಭವ್ ಸೂರ್ಯವಂಶಿ ಗಳಿಸ್ತಾರೆ. ಇನ್ನು ಭಾರತದ T20 ಪ್ರೀಮಿಯರ್ ಲೀಗ್ಗೆ ಫ್ರಾಂಚೈಸಿ ಒಂದರ ಕಾಂಟ್ರಾಕ್ಟನ್ನು ಪಡೆದಂಥ ಅತಿ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ. ಇನ್ನು IPLನಲ್ಲಿ 1 ಕೋಟಿಗೂ ಹೆಚ್ಚು ಮೊತ್ತವನ್ನು ಪಡೆದಂಥ ಅತಿ ಕಿರಿಯ ಆಟಗಾರ ಅನ್ನೋ ಹೆಗ್ಗಳಿಕೆ ಕೂಡ ವೈಭವ್ ಸೂರ್ಯವಂಶಿ ಪಾತ್ರರಾಗ್ತಾರೆ. ನಿನ್ನೆ ವೈಭವ್ ಸೂರ್ಯವಂಶಿ ಆಡ್ತಿರ್ಬೇಕಾದ್ರೆ ಕೆಲವರಿಗೆ ಕ್ರಿಸ್ ಗೇಲ್ ನೆನಪಾಗಿರಬಹುದು, ಮತ್ತು ಕೆಲವರು ಯುವರಾಜ್ ಸಿಂಗ್ ಅವರನ್ನ ನೆನಪಿಸ್ಕೊಂಡಿರಬಹುದು. ಆದರೆ ಅವ್ರು ಯಾರಿಗೂ ಹೋಲಿಕೆ ಮಾಡೋದು ಬೇಡ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋದನ್ನು ಕೇವಲ 14 ವರ್ಷದಲ್ಲೇ ತೋರಿಸ್ತಾ ಇರೋಂಥ ವೈಭವ್ ಸೂರ್ಯವಂಶಿ ವಿಶ್ವ ಕ್ರಿಕೆಟ್ನ ಸೂರ್ಯನ ಹಾಗೆ ಬೆಳಗಲಿ. ಅವ್ರ ಮೂಲಕ ಭಾರತೀಯ ಕ್ರಿಕೆಟ್ ಇನ್ನಷ್ಟು ಎತ್ತರಕ್ಕೇರಲಿ ಅನ್ನೋದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ.